ಇದುವರೆಗೂ ಬಂದಿರೋ ನನ್ನ ಸ್ನೇಹಿತ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವರು ಪ್ರಕಾಶ್ ಜಡೆಯ ಅಂತ ಒಂದೊಳ್ಳೆ ಸಬ್ಜೆಕ್ಟ್ ತೊಗೊಬಂದರು. ಸೊ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೋಇನ್ಸಿಡೆನ್ಸ್ ಅಂತ. ಆ್ಯಕ್ಚುಲಿ ನಮಗೆ ಸಿನಿಮಾ ನಾವು ಪಂಕಜ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ರಣ ಏನೋ ಪಂಕಜ್ ಸಿನಿಮಾ ಮಾಡಬೇಕು ಅಂತ ಕತೆ ಹುಡುಕ್ತಾ ಇದ್ದಾಗ ರಣ ಮತ್ತು ರೆಡ್ ಎರಡೂ ಕಥೆಗಳು ಒಂದೇ ದಿವಸ ನಮ್ಮ ಆಫೀಸ್ಗೆ ಬಂದಂಥವು. ಸೊ ಈಗ ರಣ ಮುಗಿದ ನಂತರ ಮಾಡೋಣ ಅಂತ ಹೇಳಿದ್ವಿ. ಸೊ ರಣ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೆ ಬೇರೆ ಯಾರಿಗೂ ಮಾಡೋದು ಬೇಡ, ಪಂಕಜ್ಗೆ ಮಾಡೋಣ, ಪಂಕಜ್ಗೆ ಆಗ್ತಾ ಇದೆ ಅಂತ ಸಿನಿಮಾ ಮಾಡ್ತಾಯಿದ್ವಿ. ಪ್ರಕಾಶ್ ಅವರು ಮಾತಾಡ್ತಾರೆ. ಎಲ್ಲರೂ ನಮಸ್ಕಾರ. ನನ್ನ ಮೊದಲನೇ ಪ್ರೆಸ್ ಮೀಟು ತಪ್ಪಾದ್ರೆ ಈಗಲೇ ಹೇಳ್ತಾ ಇದ್ದೀನಿ. ಪ್ರಕಾಶ್ ಜಡೆಯ JADEY. ನನಗೆ ರೆಡ್ ಅಂತ ಒಂದು ಕತೆ ಮಾಡಿಕೊಂಡು ನಮ್ಮ ಪ್ರೊಡ್ಯೂಸರ್ ಹತ್ರ ಹೋದಾಗ ಕತೆ ತುಂಬ ಇಷ್ಟಪಟ್ಟರು. ಆಲ್ರೆಡಿ ಅವ್ರು ರಣ ಅಂತ ಒಂದು ಸಬ್ಜೆಕ್ಟ್ ಒಪ್ಕೊಂಡಿದ್ರು. ಆ ಕಾರಣಕ್ಕೆ ಅದು ಮುಗಿದ ತಕ್ಷಣ ಮಾಡೋಣ ಅಂತ ಹೇಳಿದ್ರು. ಅದಾದೋಕೆ ರಣ ಕಂಪ್ಲೀಟ್ ಆಯಿತು. ಸರಿ, ಯಾರಿಗೆ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದಾಗ ಫಸ್ಟ್ ಬಂದಿದ್ದ ಕೇಸು ಪಂಕಜ್. ಸೊ ಅವರು ಕತೆ ತುಂಬ ಇಷ್ಟಪಟ್ಟರು. ಸೊ ಆಟೋಮೆಟಿಕ್ ತುಂಬ ಈಸಿಯಾಗಿ ಶುರುವಾದಂಥ ಸಿನಿಮಾ ಇದೆ. ಯಾವುದೇ ಒದ್ದಾಟ ಇಲ್ಲ, 28 ಮೀಟಿಂಗ್ಗಳಿಲ್ಲ, ಆರಾಮಾಗಿ ಶುರುವಾಗಿದೆ ಶೂಟಿಂಗ್ಗೆ. ನಿಮ್ಮ ಪರಿಚಯ ಮಾಡ್ತೀನಿ. ನಾಲ್ಕು ಸುಮಾರು ಪ್ರೊಡಕ್ಷನ್ನಲ್ಲಿ ಸೀರಿಯಲ್ಸು ಸಿನಿಮಾಗಳು ಕೆಲಸ ಮಾಡ್ಕೊಂಡು ಇವಾಗ ಲಾಸ್ಟ್ ಒಂದು 2 ಇಯರ್ಸಿಂದ ಯಾವುದು ವರ್ಕ್ ಮಾಡ್ತಾ ಇಲ್ಲ. ಸೊ ಕತೆ ಮಾಡ್ಕೊಂಡಿದ್ದೆ. ಇವಾಗ ಡೈರೆಕ್ಷನ್ ಏನಿದೆ ಚಿತ್ರದಲ್ಲಿ ಸರ್? ಯಾಕೆ ಕೆಲವರು ರೆಡ್ ಇಷ್ಟಪಡಬೇಕು? ಸೊ ಶೆಡ್ಯೂಲ್ ಬಂದು 40+ ಡೇಸ್ ಆಗುತ್ತೆ. ಕತೆ ಒಂದು ಏನೋ ಹೊಸದಾಗಿ ಮಾಡಿದ್ದೀವಿ, ಆ ಥರದ್ದು ಏನೋ ಎಕ್ಸ್ಟ್ರಾಡಿನರಿ ಮಾಡಿದ್ದೀವಿ ಅಂತಿಲ್ಲ. ತೋರಿಸೋ ಪ್ರಯತ್ನದಲ್ಲಿ ಹೊಸ ಪ್ರಯತ್ನ ಇದೆ. ಏನು ಆನ್ ಸ್ಕ್ರೀನ್ ಒಂದು ಸಿನಿಮಾ ನೋಡ್ತಾರೆ, ಅದರಲ್ಲಿ ಜನಗಳನ್ನ ಹಿಡಿದಿಟ್ಕೊಳ್ಳೋಂಥ ಅಂಶಗಳಿವೆ. ಕೇಳಿದ್ರೆ ಕೇಳಿ, ಹೀರೋನ ಅರೆಸ್ಟ್ ಮಾಡಿರ್ತಾರೆ, ಆ ಎಪಿಸೋಡ್ ಶೂಟ್ ಮಾಡ್ತಾರೆ. ಒಂದು ನಾಣಿದೆ ಎರಡು ಮುಖ ಇದ್ದಂಗೆ. ಸಿನಿಮಾ ಹೊರಗಡೆ ಬಂದ ನಂತರ ರಣ ಎಲ್ಲೋ ಒಂದು ಕಡೆ ಇದು ರಣ, ಇದು ರೆಡ್, ಎರಡು ಒಂದೇ ಥರ ಇದೆ ಅಂತ ಅನಿಸ್ಬೋದು. ಅದು ಹೊರಗಡೆ ನೋಡಿದಾಗ ಇದೇ ಬೇರೆ ಅದೇ ಬೇರೆ, ಪ್ರತಿಯೊಂದು ಅಂಶನೂ ಬೇರೆ ಆಗಿರುತ್ತೆ. ಇಲ್ಲಿ ಪ್ರತಿನಿತ್ಯ ಒಬ್ಬ ಮನುಷ್ಯ ತುಂಬ ಜನ ಬ್ಯಾಂಗ್ಳೂರಲ್ಲಿ ಬದುಕಾರಿಸಿ ಬೆಂಗಳೂರಿಗೆ ಬರ್ತಾರೆ. ಅದ್ರಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಬಂದಿದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ಬಂದವರು ಒಬ್ಬೊಬ್ಬರು ಒಂದೊಂದು ನೆಲೆ ಕಂಡುಕೊಂಡು ಅವ್ರದ್ದೇ ಆದ ದಾರಿಯಲ್ಲಿ ಬದುಕ್ತಾ ಇರ್ತಾರೆ. ನಾಯಕ ಇಲ್ಲಿ ಬಂದು ಏನಾಗ್ತಾನೆ, ಯಾವ ರೀತಿ ಬೆಳೆಯುತ್ತೆ, ಅವನು ಯಾವ ಎಂತೆಂಥ ಒತ್ತಡಗಳಿಗೆ ಸಿಗ್ಕೊಂಡು ಅವ್ನು ಬದುಕ್ತಾ ಇರ್ತಿದೆ. ಕೊನೆಯಲ್ಲಿ ಯಾವ ರೀತಿ ನಾಯಕ ಏನಾಗ್ತಾನೆ, ನಾಯಕನ ಜೀವನದ ಸಂಪೂರ್ಣ ಹೋರಾಟನೇ ಸಿನಿಮಾ ಆಗಿರುತ್ತೆ. ಒಂದು ಜರ್ನಿ ಅಂತ ಏನಿರುತ್ತೆ ಲೈಫ್ದು, ಅದು ಸಂಪೂರ್ಣ ಜರ್ನಿ ಆಗಿರುತ್ತೆ. ಯಾವ ರೀತಿ ಇರುತ್ತೆ ಒಂದು ಹೋರಾಟ? ಇಲ್ಲ, ಅದು ನೀವು ತೆರೆ ಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿ ಮಾತಾಡಿದಾಗ ಲೈಕ್ ನಾನು ಹೇಳಿದೆ, ನನಗೊಂದು 4 ಇಯರ್ಸ್ 5 ಇಯರ್ಸ್ ನಾನು ಗ್ಯಾಪ್ ತೊಗೊತೀನಿ. ಲೈಕ್ ಏನೇನು ಕಲಿಬೇಕು ಅಂತಿದ್ದಾರೆ ಕಲ್ತ್ಕೊಂಡು ಆಮೇಲೆ ಬರ್ತೀನಿ ಅಂತ ಮಾತಾಡಿದ್ವಿ. ಆ ಟೈಮಲ್ಲಿ ಶಿವಾನಂದ ಅಂಕಲ್ ಬಂದರು, ಜೊತೆಗೆ ಲಕ್ಷ್ಮಣ ಅಂತ ಇದ್ದರು, ಮಾತಾಡಿ ಸಿನಿಮಾ ಮಾಡಿದ್ವಿ. ಚೆನ್ನಾಗಿ ಬಂದಿದೆ. ಆಮೇಲೆ ಮತ್ತೆ ಈಗ ಡಿಸೈಡ್ ಮಾಡ್ಕೊಂಡೆ, ಮತ್ತೆ ಒಂದು 2 ಇಯರ್ಸ್ ಗ್ಯಾಪ್. ಇವ್ರಿಗೂ ಮುಂಚೆ ಒಂದ್ಸಲ ಇವತ್ತು ಮನೆಗೆ ಬಂದಿದ್ದೆ. ನೆಕ್ಸ್ಟ್ ಸಿನಿಮಾ ಯಾವಾಗ ಮಾಡೋಣ ಅನ್ಕೊಂಡಿದ್ದು. ನನಗೆ ಗೊತ್ತಿಲ್ಲ ಅವ್ರು ಇಂಟೆನ್ಷನ್ ಸಿನಿಮಾ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂಕಲ್ ನೀವು ಮಾಡಲ್ಲ, ಒಂದು 2 ವರ್ಷ ಗ್ಯಾಪ್. ನಾನು ಸುಮ್ಮನೆ ಮಾತಾಡೋದು. ಹೀರೋ ಸ್ಮೆಲ್ ಕೊಟ್ಟರು. ಅವಾಗ ಅವರು ಹೇಳಿದ್ರು ಈ ಥರ ಸಿನಿಮಾ ಮಾತಾಡಿ ಹಾಗೆ. ಆಮೇಲೆ ನಮ್ಮ ಪ್ರಕಾಶ್ ಅವ್ರು ಬಂದರು. ಕತೆ ಕಾಂಬಿನೇಷನ್ ಇಲ್ವಾ? ಚೆನ್ನಾಗಿ ಕಾಂಬಿನೇಷನ್ ಇಲ್ವಾ ನಿಮಗೆ? ರೆಡ್ ಬಂದು ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಅಂತ ನಾನು ಇಷ್ಟಪಡ್ತೀನಿ. ಹೀರೋಯಿನ್ ಒಬ್ಬರೇ ಅಂತ ಹೇಳೋಕ್ಕಾಗಲ್ಲ. ಬರೋ ಪ್ರತಿಯೊಂದು ಪಾತ್ರದಲ್ಲೂ ಒಂದೊಂದು ವೆಯ್ಟ್ ಇದೆ ಸಿನಿಮಾಲಿ. ಬರೀ ಒಬ್ಬರು ಬೇಸ್ ಸಿನಿಮಾ ಅಲ್ಲ ಇದು. ನೆಗೆಟಿವ್ ರೋಲಿಂದ ಇದು ಸುಮ್ಮನೆ ಪಾಸಿಂಗ್ ಶಾಟ್ಸ್ ಇರೋದು, ಒಂದೊಂದು ಎಲಿಮೆಂಟ್ ಇರುವಂಥ ಒಂದು ಪಾತ್ರ. ಸೊ ರೆಡ್ ಬಂದು ನಾವು ಬರೀ ರೌಡಿಸಮ್ ಅಂತ ಹೇಳೋಕ್ಕಾಗಲ್ಲ, ಲವ್ ಕಾನ್ಸೆಪ್ಟ್ ಅಂತ ಹೇಳೋಕ್ಕಾಗಲ್ಲ, ಒಂಥರ ಕಂಬೈನ್ ಮಿಕ್ಸ್ಚರ್ ಅಂತಲೇ ಹೇಳ್ಬೋದು. ಮಂತ್ ಬ್ಯಾಕ್ ಬಂದರು, ತುಂಬ ಚೆನ್ನಾಗಿತ್ತು ನನ್ನ ಕ್ಯಾರೆಕ್ಟರ್. ಸೊ ಇಮಿಡಿಯೇಟಾಗಿ ನಿನ್ನೆಯಿಂದ ಸ್ಟಾರ್ಟ್ ಆಯಿತು ನನ್ನ ವರ್ಕು. ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ನಿನ್ನೆ ಕೂಡ ಆ್ಯಂಡ್ ಕೋ-ಆರ್ಟಿಸ್ಟ್ಗಳಿಗೆಲ್ಲ ಇವ್ರ ಬಗ್ಗೆ, ಮುನಿ ಬಗ್ಗೆ, ಸುಬ್ಬಣ್ಣ ಬಗ್ಗೆ ಹೇಳೋದು ಏನಿಲ್ಲ. ಆಲ್ರೆಡಿ ನಾವೆಲ್ಲ ಸೆಕೆಂಡ್ ಕಾಂಬಿನೇಷನ್. ಸೊ ಒಳ್ಳೆ ಸ್ಕ್ರಿಪ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲ. ಸೊ ಡೆಫಿನೆಟ್ಲಿ ಒಳ್ಳೆ ಪಿಕ್ಚರ್ ಆಗುತ್ತೆ ಅಂತ ನಾವು ನಿಮ್ಮದು ಪ್ರೊಫೆಷನಲ್
ಅದೇ ರೀತಿ ಟ್ರೀಟ್ಮೆಂಟ್ ಇರುವಂಥ ನಾಯಕನ ಜೊತೆ